ಕೊಪ್ಪದ ಕೆರೆ ಕಾಳಿಪುತ್ರ ಅಂತಾರೆ. ಕೊಪ್ಪದ ಕೆರೆ ಕಾಳಿಪುತ್ರ ಅಂತಾನೆ ಬಿಡೋದಾ? ಡಾಗಿ ಜೊತೆ ಏನ್ ಆಕ್ಷನ್ ಬರ್ತಾರ ಹಿಂಗ ಸ್ಪೀಡ್ ಬರ್ತದೆ. ಪ್ರೀತಿ ನಮಗೆ ಎಲುವಳ್ಳಿ ಹಬ್ಬದಲ್ಲಿ ಕಾಳಿಪುತ್ರನ ಕೊಟ್ಟು ಮೇನ್ ಹೆಸರು ಬರಕ್ಕೆ ಮೇನ್ ಕಾರಣನೇ ವಾಸನ ಬ್ರಹ್ಮ. ಫಿಟ್ನೆಸ್ ಚೆನ್ನಾಗೈತಿ, ನಾನು ನೋಡ್ದೆ. ಎಲುವಳ್ಳಿ ನಮ್ ಹುಡುಗರು ಮೇಸಿತ್ತು, ಕಾಳಿ ಎಕ್ಸ್ಪ್ರೆಸ್ ಅವರಿಗೆ ಹುಡುಗರು ಜಮೀನ್ದಾರ್ ಹುಡುಗರು ನಮ್ಮ ಊರಿಗೆ ಮೇಸಿತ್ತು ಪೂರ್ತಿಯಾಗಿ. ಫ್ಯಾನ್ಸ್ ಜಾಸ್ತಿ ನಮ್ಗೆ ಮಲ್ನಾಡ್ತಾರೆ. ಇವರೆಲ್ಲ ಪ್ರೀತಿ ಅಭಿಮಾನಿಗಳ ಸಾಮ್ರಾಜ್ಯ. ಈಗ ನಾವಲ್ಲ, ನಮ್ಮ ಹೆಸರು ಸೌಂಡ್ ಮಾಡ್ತೈತಿ ತಿಳ್ಕೊ. ಮುಂಚೆ ಒಂದು ಮರಾಠಿ ಕ್ಯಾಂಪಿನ ತಂದಿದ್ದೆ. ಮರಾಠಿ ಕ್ಯಾಂಪಿನ ಹೋರಿ ಹಬ್ಬದಾಗೆ ನಿಮ್ ಹೋರಿ ರ್ಯಾಶ್ ಅಂತ ಆಯ್ತು. ನೀವ್ ಹೆಂಗೆ? ಯಾಕಂದ್ರೆ ಈಗ ನಿಮ್ಮ ಮಲ್ನಾಡ್ ಸೈಡ್ ಇತ್ತಿತ್ತಲಾಗ ಪಿಪಿ ಹೋರಿ ಕ್ರೇಜ್ ಬಹಳ ಆಗ್ತಾ ಇತ್ತು. ನಮ್ದು ಈ ವರ್ಷ ನಮ್ ಪ್ರಕಾರ ಅದು ಆಕ್ಷನ್ ಹೊಡಿಯುತ್ತೆ ಅಂತ ಹೋದ ವರ್ಷ ಶ್ರೀಹರಿ ಅನಬ್ಯಾಡ ಲೇ ಮಗನ, ನಿಮ್ಮಪ್ಪ ನಾನ ಮರಿಬ್ಯಾಡ. ಅಭಿಮಾನಿಗಳಿಗೆ ಏನ್ ಹೇಳ್ತೇನೆ ಅಂದ್ರೆ, ಹೋರಿ ನಂದಲ್ತೆ, ಅಭಿಮಾನಿಗಳದೇ ಹೋರಿ ಇದು. ಅವರು ಈಗ ದುಶ್ಮನಿಗಳಿಗೆ ಹೇಳೋದೇನಪ್ಪ ಅಂದ್ರೆ, ನಾವು ನಿಯತ್ತಿಂದ ಹಬ್ಬ ಮಾಡ್ತಿದೀವಿ, ಅವರು ನಿಯತ್ತಿಂದಾನೇ ಬಂದು ಹಿಡಿಬೇಕು. ನಿಯತ್ತಿಂದ ಮಾಡಿ ನಾವೇ ಸನ್ಮಾನ ಮಾಡ್ತೀವಿ. ಅದನ್ನ ಬಿಟ್ಟು ಅವ್ರು ಬೇರೆ ಸ್ವಾಮ್ಯರ ಹಿಡಿದು ಬೇರೆಯವರಿಂದ ಹಿಡಿದು ಹೋರಿ ಹರಿಸ್ತೀನಿ, ಹೋರಿ ಹಾಳು ಮಾಡ್ತೀನಿ, ಅದನ್ನ ನಾನು ಸಹಿಸಲ್ಲ. ಅವಾಗ ನೀವೇನ್ ಮಾಡ್ಬೇಕು? ನಾವೇನ್ ಮಾಡ್ಬೇಕು ಅದನ್ನ ಕೆಲವುಗಳು ಕ್ಲಿಪ್ ಹಾಕೋದೊಂದು ಮಾಡ್ತಿದ್ದಾರೆ. ಆಮೇಲೆ ಬೇರೆ ರೀತಿಯಿಂದ ಏನೇನೋ ಸೊಪ್ಪು ಬೇರೆ ಬೇರೆ ರೀತಿಯಿಂದ ಹಾಕಿ ಹಬ್ಬನ ಹಿಂಸೆಯಿಂದ ಎತ್ತಿ ಬಸವಣ್ಣಿಗೆ ಹಿಂಸೆ ಕೊಡ್ತಿದ್ದಾರೆ. ಆ ಬಸವಣ್ಣ ಏನಪ್ಪಾ ಅಂದ್ರೆ ಅದ್ರ ಪ್ರತಿಭೆ ಏನಿದೆ ಅದಾಗೆ ತೋರಿಸ್ಬೇಕು, ಜನದಿಂದ ತೋರ್ಸೋದಲ್ಲ. ಅದ್ರದ್ದು ಏನ್ ಆ ಶಕ್ತಿ ಏನಿದೆ ಜನದಿಂದ ತೋರಿಸ್ಬೇಕು. ಇವಾಗಿನ ಹಬ್ಬ ಹೆಂಗ್ ನಡೀತಿದೆ ಅಂದ್ರೆ, ಜನಗಳು ಬಸವಣ್ಣಿಗೆ ಏನ್ ಬೇಕಾರನ್ನೆಲ್ಲ ಮಾಡಿ ಇಂಜೆಕ್ಷನ್ ಇಂದ ಏನೇನೋ ಮಾಡಿ ಹಬ್ಬ ಮಾಡ್ಸಕತ್ತಾರೆ. ಮುಂದೆ ತೊಂದ್ರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಆ ಬಸವಣ್ಣಿಗೆ ಅನುಭವಿಸ್ತಕ್ಕಂಥ ನೋವು ಮುಂದುವರಿ ಅನುಭವಿಸ್ತಾರೆ. ಆ ಕರ್ಮ ಅನ್ನೋದ್ ಬಿಡಲ್ಲ ಅವರು ಬಸವಣ್ಣನ ವಿಚಾರ. ವರ್ಷದಿಂದ ವರ್ಷಕ್ಕೆ ಹಬ್ಬಗಳಲ್ಲಿ ಬದಲಾವಣೆ ಬರ್ತೈತಿ, ಹಬ್ಬನೇ ಬದಲಾಗ್ತಾ ಬರ್ತೈತಿ. ಹೋರಿ ಎಲ್ಲಾರ ಹೋಗ್ಬೇಕು ಅಂದ್ರೆ ನಮ್ಗಿಂತ ಮುಂಚೆ ಅವ್ರು ಮುಂದಿರ್ತಾರೆ. ಅಷ್ಟೇ ಪವರ್. ಅವರು ಭಾರಿ ಪ್ರೀತಿ ಅಭಿಮಾನ, ಭಾರಿ ಸಪೋರ್ಟ್ ಮಾಡ್ತಾರೆ. ನಾವು ಅಂದ್ರೆ ಪ್ರದೀಪ್ ಅವ್ರನ್ನ ಭಾರಿ ಆಸೆ ಹೋರಿ ಕಂಡ್ರೆ. ಈ ಹೋರಿಗೆ ಒಂದು ಉನ್ಬೇಕು ಅಲ್ಲಿಂದ ಒಂದು 5-6 ಕಿಲೋಮೀಟರ್ ದೂರದಿಂದ ಉಂಟೊಂದು ಹಾಕ್ತಾರೆ. ಹೋರಿ ಮಾರ್ತೀನಿ ಅಂದ್ರು ಅವ್ರು ನಮ್ಮ ಹತ್ರ ಜಗಳ ಮಾಡೋದು ಮಾತಾಡೋದು ಬಿಡ್ತೀನಿ, ಆ ರೀತಿ ಮಾಡ್ತಾರೆ. ನಮಗಿಂತ ಅವರಿಗೆ ಪ್ರೀತಿ ಜಾಸ್ತಿ, ಅವರಿಗೋಸ್ಕರನೇ ಹೋರಿ ಕಟ್ಟಿರೋದಣ್ಣ. ನಾವು ಒಂದು 7 ವರ್ಷದಿಂದ ಹುಚ್ಚ ಅಭಿಮಾನಿ ಅಂದ್ರಣ ಕಲ್ಮನೆ ಕೊಲೆಗಾರ ರೆಡಿ ಆಗೈತೆ. ನಾವು ಜೀವಕ್ಕಂದ್ ಜೀವ ಆದ್ರು ಅವ್ರಿಗೆ ಯಾರೇನಂದ್ರು ಕೆಟ್ಟ ಅಭಿಮಾನಿ ಹೋರಿ ಕಂಡ್ರೆ. ನನಗೆ ಅದು ಹಿಡಿದ್ರು ಹಬ್ಬ ನಿಲ್ಸಿದ್ರು ಸಾಯ ತನಕ ನಾವ್ ಇರೋ ತನಕ ಅದ್ ಕೆಟ್ಟ ಅಭಿಮಾನಿನೇ ಅಣ್ಣ. ನಾವ್ ಸತ್ರು ಅದ್ರ ಅಭಿಮಾನಿನೇ ನಾವು. ಅಂದ್ರೆ ಕರ್ಜಿಗೆ ಪವರ್ ಭಾರಿ ಕರ್ಜಿಗೆ ಪವರ್. ಆಮೇಲೆ ಮೇನ್ ಇನ್ನು ಅಂದ್ರೆ ಮಣಿಕಂಠ, ಮಲೆನಾಡಿ ಮಣಿಕಂಠ. ಕತ್ತಿ ಹಿಡಿದುಕೊಂಡು ಬೇಟೆ ಹೊರಟು ಬಿಟ್ಟ ವೈರಿಯ ಕೋಟೆಗೆ ಇದು ಹೊರಟ. ಹಲೋ ಗೈಸ್, ನಮಸ್ತೆ. ನಾನು ನಿಮ್ಮ ಸ್ವರೂಪ್ ಶಿರ್ಸಿ. ಆಕ್ಚುಲಿ ನಾನು ಭೈರವನ್ ವಿಚಾರದಾಗೆ ಮಲ್ನಾಡ್ ಹತ್ರ ಇದು ಅಂಜನಾಪುರದ ಹತ್ರ ಬಂದಿದ್ದೆ, ಬೇರೆ ಏನೋ ಒಂದು ವಿಚಾರಕ್ಕೆ. ಬಟ್ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಇಲ್ಲೂ ಒಂದು ಹಬ್ಬದ ಹೋರಿ ಇದೆ ಅಂತ. ಸೊ ಬರ್ರಿ, ನಾನಷ್ಟ ನೋಡೋದೇನು ನಿಮ್ಗೂ ತೋರಿಸ್ಕೊಡ್ತೀನಿ. ಈಗ ಹೋರಿ ಬಗ್ಗೆ ಆ ಹೋರಿ ಮಾಲೀಕರ ಹತ್ರ ಕೇಳೋಣ ಬರ್ರಿ. ನಿಮ್ಮ ಹೆಸರು? ಶಶಿಕುಮಾರ್ ಅಂತನಾ? ಇದು ಯಾವ ಊರು? ಕೊಪ್ಪತ್ಕೆರೆ. ಈ ಹೋರಿ ಹೆಸರಣ್ಣ? ಕಾಳಿಪುತ್ರ. ಇದು ಕಾಳಿಪುತ್ರ ಅಂತ ಹೆಸರಲ್ಲಿ ಹಬ್ಬ ಮಾಡೋದ? ಯಾವ ಊರು? ಯಾವ ಬರ್ತೀರಿ? ಕೊಪ್ಪದ ಕೆರೆ ಕಾಳಿಪುತ್ರ ಅಂತಾರೆ. ಕೊಪ್ಪದ ಕೆರೆ ಕಾಳಿಪುತ್ರ ಅಂತಾನೆ ಬಿಡೋದ? ಎಷ್ಟಲ್ಲ ಐತೆ ನಾವು ಊರಿದು? ಬಾಯಿಗೂಡ ಐತಿ.
ಅಂದ್ರೆ ಯಾವ ಜಾತಿ ಬರ್ತದ ಇದು ಹೋರಿ? ರಾಗಿ ಜೊತೆ ರಾಗಿ ಜಾತಿ ಬರ್ತೈತಿ. ಎಲ್ಲಿಂದ ತಂದಿರಲ್ಲ ನೀವು ಇದನ್ನ? ತಮಿಳ್ನಾಡು ತಮಿಳ್ನಾಡಿಂದ. ಎಷ್ಟು ವರ್ಷ ಆತಲ್ಲ ನೀವು ತಂದಿದ್ನ? ತಗೊಬಂದು 2 ವರ್ಷ ಆಯ್ತು ನಮ್ಮ ಮನೆಗೆ. ತಗೊಂಡ್ಬಂದು ನಿಮ್ಮನೆ ಬಂದು 2 ವರ್ಷ ಆತ. 2 ವರ್ಷದಿಂದ ಹಬ್ಬ ಮಾಡ್ತಾ ಇದ್ರಿ. ಅಂದ್ರ ಏನ್ ಆಕ್ಷನ್ ಬರ್ತಾರ ಹಿಂಗ ಸ್ಪೀಡ್ ಬರ್ತೈತಿ. ಹೌದಾ? ಹೆಂಗಣ ಈಗ ಬಿಡಾಕ ಮಾಡಾಕ ಎಲ್ಲ ಹೆಂಗೈತಿ ಊರಿ? ಅದಕ್ಕೆ ತಕ್ಕಿ ಮೇಲೆ ಬರುತ್ತೆ. ಎಲ್ಲರೂ ಒಬ್ರು ಹೊರಗಾದ್ರೂ ಬದಿನೇ. ಹೊರಗಾದ್ರೆ ಬದಿಯೇ. ಹೋರಿ ಬಹಳ ರ್ಯಾಶ್ ಆಯ್ತಲ್ಲ, ಯಾಕೆ ರೂಢಿ ಆಗಿಲ್ವಾ ನಿಮ್ಗೆ? ರೂಢಿ ಅಂದ್ರೆ ಒಬ್ಬರಿದ್ದ ರಸ್ತೆ ರೂಢಿ ಮಾಡ್ತಾರೆ. ಜನ ಇದ್ದರೆ ಜನದ ಜನ ಇದ್ದಾಗ ಜೋಳ ಬಂದಿ ಮಾಡಿದ್ರೆ ಮುಗಿಸೋದು, ಒಬ್ರಿದ್ರೆ ಮಾತ್ರ. ಹೌದಾ? ಮತ್ತೆ ಈಗ ಇನ್ನೇನು ಒಂದು 7-8 ವರ್ಷ ಅಷ್ಟ ಉಳಿತು ಹಬ್ಬಕ್ಕೆ. ಹೆಂಗ್ ನಡೆಸಿರಿ ತಯಾರಿ? ಏನು ಎಷ್ಟು ತಯಾರಿ? ಬೆಳಗ್ಗೆ ಒಂದು 8 ಗಂಟೆ ವಾಕ್ ಮಾಡ್ತೀವಿ. ಬೆಳಗ್ಗೆ 8 ಗಂಟೆಗೆ ವಾಕ್ ಈಜು ಪತ್ರ 10 ನಿಮಿಷ ಈಜು ಹೊಡಿಸು. ಒಂದು ಬಿಸಿಲಲ್ಲಿ ಕಟ್ತೀವಿ, ತಲೆ ಕಟ್ಟಿ ಆಮೇಲೆ 11 ಗಂಟೆ ಸುಮಾರು ಕೂಸ ಇತ್ತು. ಆಮೇಲೆ ಮೇವಕ್ಕೆ ಸಂಜೆ ತನಕ ಇದು ಮಾಡೋದು. ಮತ್ತೆ ಸಂಜೆ ತನಕ ಸ್ವಲ್ಪ ಹೊರ ಕಟ್ಟಿಟ್ಟು ಆಮೇಲೆ ಮತ್ತೆ ಜೋರಾಗಿ ಮಾಡ್ತದೆ. ಈಗ ಹೋರಿ ಫಿಟ್ನೆಸ್ ಚೆನ್ನಾಗೈತಿ, ನಾನು ನೋಡ್ದೆ. ಒಳ್ಳೆ ಕಟ್ಮಸ್ಟ್ ಆಗಿ ರೆಡಿ ಮಾಡಿದ್ದೀರಿ ದೀಪಾವಳಿಗೆ. ಫುಡ್ ಯಾವ ತರ ಇರ್ತಾ ಇದೆ? ಯಾಕಂದ್ರೆ ಈಗ ಒಂದೊಂದ್ ಕಡೆ ಒಂದೊಂದ್ ತರ ಇರ್ತಾರೆ. ನಮ್ದು ಅರೆಮಲ್ನಾಡು ಬೈಸಿನ ಸೈಡ್ ಆಗ್ತದೆ, ಅಲ್ಲಿ ಬೇರೆ ತರ ಫುಡ್ ಇರ್ತೈತಿ. ಇಲ್ಲಿ ಮಲ್ನಾಡು ಆಗ್ತದೆ. ಇಲ್ಲಿ ಯಾವ ತರ ಫುಡ್ ಮೇಂಟೈನ್ ಆಗುತ್ತೆ? ಇಲ್ಲಿ ಏನಪ್ಪಾ ಅಂದ್ರೆ ಬಲರಾಮ್ ಅಂತ ಕೂಸಿಡ್ತಾನೆ. ಬಲರಾಮ್ ಅಂತ ಕೂಸನ ಕೂಸಿಡೋದು. ಮತ್ತೆ ಹಸಿ ಹುಲ್ಲೆ ಹಾಕತ್ ನಾವು. ಅಂದ್ರೆ ಹೋರಿ ಬಂದು 1 ತಿಂಗಳಾಯ್ತು ನಮ್ಮ ಮನೆಗೆ ಬಂದು. ಇಷ್ಟ ದಿವಸ ತಿಳುವಳಿ ನಮ್ಮ ಹುಡುಗರು ಮೇಯಿಸಿತ್ತು. ಕಾಳಿ ಎಕ್ಸ್ಪ್ರೆಸ್ ಹೋರಿ ಹುಡುಗರು, ಜಮೀನ್ದಾರ್ ಹುಡುಗರು ನಮ್ಮ ಹೋರಿ ಮೇಯಿಸಿತ್ತು ಪೂರ್ತಿಯಾಗಿ. ತಿರುವಳ್ಳಿ ಒಳಗಡೆ ಕಾಳಿ ಎಕ್ಸ್ಪ್ರೆಸ್ ಜಮೀನ್ದಾರ್ ಹುಡುಗರು ಈ ಕಾಳಿಪುತ್ರ ಹೋರಿನ ಮೇಯಿಸಿತ್ತು. ಓಕೆ. ಈಗ ಊರಪ್ಪ ಮಾಡಕ್ಕಂತ ಗೊತ್ತಿಲ್ಲ. ಹೌದಾ? ಈಗ ಇನ್ನೇನು 7 ದಿವಸ ಉಳಿತು ಹಬ್ಬಕ್ಕೆ. ಯಾವ ತರ ನೀವು ಡೆಕೋರೇಷನ್ ಯಾವ ತರ ಮಾಡ್ತೀವಿ? ಚಲೋ ಹಾಕ್ತೀರಾ? ಜೋಲಾಗಿಲ್ಲ ಚೊಂಬಂದು ಕೊಡ್ತೀವಿ, ಕೊಬ್ಬರಿ ತರ ಕಟ್ತೀವಿ, ಕೋಡಿ ಒಂದು ಬಣ್ಣ ಹೊಡ್ಬಿಟ್ಟು ಹಂಗಾಗಿ ಗಿಫ್ಟ್ ಏನು ಹಾಕ್ತೀವಿ. ಏನು ಈಗ ಈ ಹೋರಿಗೆ ಫ್ಯಾನ್ಸ್ ಎಲ್ಲ ಹೆಂಗದಾರ? ಫ್ಯಾನ್ಸ್ ಜಾಸ್ತಿ ನಮಗೆ ಮಲೆನಾಡು ಸೈಡ್ ಫ್ಯಾನ್ಸ್ ಅದ. ಎತ್ತಿನಪೇಟೆ ಸೈಡ್ ಜಾಸ್ತಿ ನಮಗೆ ಫ್ಯಾನ್ಸ್ ಇರೋದು. ಸ್ವಲ್ಪ ಸೈಡ್ ಇರೋದು. ಆ ಕಡೆ ಹೋದ್ರೆ ತಿಳುವಳಿ ಸೈಡ್ ಇದೆ. ಈ ಕಡೆ ಸ್ವಲ್ಪ ಆಲ್ಮೋಸ್ಟ್ ಕಮ್ಮಿ. ದೊಡ್ಡ ಹಬ್ಬ ಮಾಡಿಲ್ಲ ಹಾಗಾಗಿ. ಅಂದ್ರೆ ಈಗ ಈ ಹೋರಿಗೆ ಮಲೆನಾಡು ಸೈಡ್ ಬಹಳ ಅಭಿಮಾನಿಗಳು ಇದಾರಂತ ಅಂದ್ರೆ. ಆಮೇಲೆ ಈ ಹೋರಿ ಬರೋದಕ್ಕೂ ಮುಂಚೆ ನಿಮ್ಮನೆ ಬೇರೆ ಯಾವ್ದಾರ ಹೋರಿ ಇತ್ತ? ಮುಂಚೆ ಒಂದು ಮರಾಠಿ ಕ್ಯಾಂಪಿನ ತಂದಿದ್ದೆ. ಮರಾಠಿ ಕ್ಯಾಂಪಿನ ಕೊಪ್ಪತ್ಕೆರೆ ಕ್ರಿಮಿನಲ್ ಅಂತ. ಕೊಪ್ಪತ್ಕೆರೆ ಕ್ರಿಮಿನಲ್. ಫಸ್ಟ್ನೇ ವರ್ಷ ಹಬ್ಬ ಮಾಡಿದ್ವಿ. ಮತ್ತೆ 2ನೇ ವರ್ಷ ಮತ್ತೆ ಬಿಟ್ವಿ ಹಬ್ಬನ. 3ನೇ ವರ್ಷ ನಮ್ಮ ಅಣ್ಣ ಸಿಕ್ಕಿ ಹಬ್ಬ. ಹೌದಾ? ಈಗ ಇದಕ್ಕಿಂತ ಮೊದಲು ಹಂಗಾರೆ ಹೋರಿ ಇತ್ತು ಅಂತ ಆಯ್ತು. ಈಗ ಹೋರಿ ಹಬ್ಬದಾಗೆ ನಿಮ್ ಹೋರಿ ರ್ಯಾಶ್ ಅಂತ ಆಯ್ತು. ನೀವ್ ಹೆಂಗೆ? ನಾವು ಹೋರಿ ಯಾಕಂದ್ರೆ ಈಗ ಒಬ್ಬೊಬ್ರು ನಾವತ್ತು ನಮ್ದತ್ತು ಅಂತ ಹೇಳಿ ಹಬ್ಬ ಮಾಡೋರು ಇರ್ತಾರ. ಈಗ ಕೆಲವೊಬ್ರು ನಮ್ದು ಅಷ್ಟ ಅಲ್ಲ, ಇನ್ನೊಬ್ರದ್ದು ನೋಡ್ಕೊಳ್ಳೋಣ, ಯಾರು ಬರ್ತಾರೆ ನೋಡ್ಕೊಳ್ಳೋ ಅಂತ ಚಾಲೆಂಜ್ ಮ್ಯಾಗ ಹಬ್ಬ ಮಾಡೋರು ಇರ್ತಾರೆ. ನಮ್ದು ಏನಪ್ಪಾ ಅಂದ್ರೆ ನಮ್ದು ಅಂತಲ್ಲ ಹೋರಿ ಎಲ್ಲಾ ಹೊರಿಗಾಯ್ತು. ಹೋರಿ ಬಾಳೆದಲ್ಲಿ ಹಚ್ತೀವಿ ನಾವೇ. ಬಿಟ್ಕೊಂಡಾಗಿದ್ರೆ ಹೊರ ಬಿಟ್ಕೊಂಡು ಹೊರ ಇಟ್ಕೊಂಡು ಹೊರ ಇಟ್ಕೊಡ್ತೀವಿ. ಹಬ್ಬ ನಿಂತು ನೋಡೋರಲ್ಲ, ಎಲ್ಲರಿಗೂ ಅಭಿಮಾನಿ. ನಾವು ಎಲ್ಲ ರೀತಿಯಾಗಿ ಎಲ್ಲರೂ ಊರಿನೂ ಬಿಡಕ್ ಹೋಗ್ತೀವಿ. ನಮ್ಮ ಊರಿನೂ ಬಿಡ್ತೀವಿ ಅಂತ ಧಾರವಾಡ ಬಿಟ್ಕೊಡ್ತೀವಿ. ಹೊರಗೆ ಹಿಡಿತೀನಿ ಅಂತಾರೆ, ಹೊರಗೆ ಹಿಡಿಯಬೇಕು. ಯಾರು ಮುಂದೆ ಬರಲ್ಲ, ಬೇರೆ ಮಾಡಲ್ಲ. ಇದನ್ನು ನಾವು ಹೊರ ಇಡ್ತೀವಿ. ನುಗ್ಗಿದೆಲ್ಲ ಹೊರ ಇಡ್ತೀವಿ. ಈಗ ಮತ್ತೆ ನೀವು ಬೇರೆ ಊರಿಗೆ ತರೋದೇನಾರ ಆಯ್ತಾ ಪಿಪಿ ಊರಿ? ಯಾಕಂದ್ರೆ ಈಗ ನಿಮ್ಮ ಮಲ್ನಾಡ್ ಸೈಡ್ ಇತ್ತಿತ್ತಲಾಗ ಪಿಪಿ ಊರಿ ಕ್ರೇಜ್ ಬಹಳ ಆಗ್ತಾ ಇತ್ತು. ಮೊದಲು ಬಯಲುಸೀಮೆ ಅಷ್ಟೇ ಸೀಮಿತವಾಗಿತ್ತದು. ಈಗ ಮಲ್ನಾಡು ಎಲ್ಲಾ ಸುತ್ತಲೂ ಪಿಪಿ ಊರಿ ಒಂದು ಇದು ಹರಿತೈತಿ. ಸೊ ನೀವು ತರೋದಿಲ್ಲ? ಪಿಪಿ ಊರಿ ಸದ್ಯ ಪಕ್ಕದಲ್ಲಿ ಹಬ್ಬ ಮಾಡ್ಬಿಟ್ಟು ಮಿಸ್ ಹೌದಾ? ಇದ್ರಲ್ಲಿ ಈ ವರ್ಷ ಹಬ್ಬ ಹೆಂಗ್ ಮಾಡ್ಬೇಕು ಅನ್ನೋದು ನಿಮ್ದು ತಲೆಗೆ? ನಮ್ದು ಈ ವರ್ಷ ನಮ್ ಪ್ರಕಾರ ಅದು ಆಕ್ಷನ್ ಹೊಡಿಯುತ್ತೆ ಅಂತ ಅನ್ಸುತ್ತೆ. ಹೋದ ವರ್ಷ ಸ್ವಲ್ಪ ಆಕ್ಷನ್ ಬಂದಿದೆ ಹೋರಿ. ಈ ವರ್ಷ ಆಕ್ಷನ್ ಬರುತ್ತೆ ಅನ್ನೋ ಬೇರೆ. ಹೌದಾ? ಓಕೆ. ಈಗ ಇದು ಅಭಿಮಾನಿಗಳು ಬಹಳ ಜನ ಇದಾರ ಅಂತ ಅಂದ್ರೆ, ಸೊ ಆ ಅಭಿಮಾನಿಗಳಿಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಿ? ಅಭಿಮಾನಿಗಳಿಗೆ ಏನ್ ಹೇಳ್ತೀನಿ ಅಂದ್ರೆ, ಹೋರಿ ನಂದಲ್ತೆ, ಅಭಿಮಾನಿಗಳದೇ ಹೋರಿ ಇದು. ಅಭಿಮಾನಿಗಳೆಲ್ಲ ಮಾಲೀಕರು. ನಾವೇನಿದ್ರು ಸೈಡ್ ನಿಂತು ನೋಡೋರು. ಲಾಸ್ಟಿಗೆ ಅವ್ರಿಗೆ ಆಗಲ್ಲ, ನಾನು ಇಟ್ಕೊಳಕ್ ಆಗಲ್ಲ ಅಂದ್ರೆ ಆ ಮೂಮೆಂಟ್ ಅಲ್ಲಿ ಹೋಗೋದು. ಧಾರವಾಡ ಅವರಿಗೆ ಹಬ್ಬ ಮಾಡಕ್ ಬಿಟ್ಕೊಡೋಣ. ಹೌದಾ? ಒಂಥರ ಅಭಿಮಾನಿಗಳಿದ್ರನ ಹೋರಿ. ಹೌದಾ? ಈಗ ಅಭಿಮಾನಿಗಳು ಇದ್ದಾರ ಅಂದಾಗ, ನಮ್ಮರು ಪ್ರೀತ್ಸರ್ ಇದಾರ ಅಂದಾಗ ದ್ವೇಷರು ಇದ್ದೇ ಇರ್ತಾರೆ, ಸಹಜ. ಇಲ್ಲ ಅಂದ್ರೆ ಆಟಕ್ಕೆ ಮಜಾನ ಬರಲ್ಲ. ಸೊ ಹಂಗ ನಿಮ್ಮ ಊರಿಗೂ ಏನಾರು ಕಾಂಪಿಟೇಷನ್ ಅಪೋಸಿಟ್ ಅನ್ನೋದು ಏನಾರು ಯಾವಾಗ ಇದಾವ? ಅಂದ್ರೆ ಹೋದ ವರ್ಷ ಇತ್ತು. ಅವ್ರ ಹೆಸರು ಹೇಳಕ್ ಬೇಡ, ಹಂಗ ಹೇಳಿ ಸರ್. ಹೋದ ವರ್ಷ ಇತ್ತು ಕಾಂಪಿಟೇಷನ್ ಅನ್ನೋದಿತ್ತು. ಅಂದ್ರೆ ಹೋರಿ ಒಂದು ದೊಡ್ಡ ಹೋರಿ ಕಟ್ಟಿದ್ವಿ, ಅಪ್ಪು ಅಂತೇಳಿ ಅಕ್ಕಿಯಾಲೂರಿಂದ ತಂದಿತ್ತು ಹೋರಿ. ಅದು ಹಳ್ಳಿ ಕಟ್ಟಿರೋದು. ಅದ್ರಲ್ಲಿ ಹಬ್ಬ ಬಾರಿ ಕಲ್ಲು ಮನೆಯಲ್ಲಿ ಸರಿ ಟಾಪ್ ನಮ್ದೇ ಇತ್ತು. ಕಾಳಿಪುತ್ರ ಅನ್ನೋ ಹೆಸರಲ್ಲೇ ಬಿಟ್ಟಿದ್ದೆ ಅದನ್ನ. ಅದಕ್ಕೆ ಪ್ರೀತಿಯಿಂದ ಅಪ್ಪು ಅಂತ ಕರಿತಿದ್ದೆ ಅದನ್ನ. ಇವಾಗ 500 ಕೋಟೆಯಲ್ಲಿ ಬಿಟ್ಟಿದ್ದೀನಿ. ಹೋರಿ ಮಾರ ಕೊಟ್ಟಿದ್ದೀನಿ.
ಮಾರ ಕೊಟ್ರು ನಂದೇ ಹೋರಿ ಅನ್ನೋ ಲೆವೆಲ್ಗೆ ಇದಾರೆ ಅವರು. ಹಿಂದೆ ಹೋರೇಣ ಅಂತಾರೆ. ಅಂದ್ರೆ ಹೋದ ವರ್ಷ ಏನೋ ಖಾಲಿ ಮೋಸ ಹೊಡ್ತಿದ್ದು ಏನೋ ಹಿಡಿದ್ರು ಹೋರಿ. ಅವಾಗಿಂದ ಸ್ವಲ್ಪ ಬಾಳ ಮಾತಾಡಿದ್ರು. ಅವಾಗಿಂದ ದೊಡ್ಡ ಹೋರಿ ಕಟ್ಬೇಕು, ಅವ್ರಿಗೆ ಹೆಸರು ಮುರಿ ಅಂತ ಹೋರಿ ನಾವ್ ಮಾಡ್ಬೇಕು ಅನ್ನೋದು ಆಸೆ ಬಾಳ ಇದೆ. ಸರಿ ಮಾಡ್ತೀವಿ ಅನ್ನೋ ಧೈರ್ಯ. ಈಗ ದುಶ್ಮನ್ಗಳಿಗೆ, ಈಗ ಅಪೋಸಿಟ್ನವರಿಗೆ ಒಂದೇ ಮಾತಿನಾಗ ಹೊಡೆದಂಗ ಏನಾರು ಹೇಳ್ಬೇಕಂದ್ರೆ ಏನ್ ಹೇಳ್ಬೇಕು? ಅವರು ಈಗ ದುಶ್ಮನಿಗಳಿಗೆ ಹೇಳೋದೇನಪ್ಪ ಅಂದ್ರೆ, ನಾವು ನಿಯತ್ತಿಂದ ಹಬ್ಬ ಮಾಡ್ತಿದೀವಿ, ಅವರು ನಿಯತ್ತಿಂದಾನೇ ಬಂದು ಹಿಡಿಬೇಕು. ನಿಯತ್ತಿಂದ ಮಾಡಿ ನಾವೇ ಸನ್ಮಾನ ಮಾಡ್ತೀವಿ. ಅದನ್ನ ಬಿಟ್ಟು ಅವ್ರು ಬೇರೆ ಸ್ವಾಮ್ಯರ ಹಿಡಿದು ಬೇರೆಯವರಿಂದ ಹಿಡಿದು ಹೋರಿ ಹರಿಸ್ತೀನಿ, ಹೋರಿ ಹಾಳು ಮಾಡ್ತೀನಿ, ಅದನ್ನ ಸಹಿಸಲ್ಲ. ಅವಾಗ ನೀವೇನ್ ಮಾಡ್ಬೇಕು? ನಾವೇನ್ ಮಾಡ್ಬೇಕು ಅದನ್ನ ಮಾಡಿ. ಇನ್ನೇನು 7 ದಿವಸ ಬಂತ ಹಬ್ಬ. ಈಗ ಇಷ್ಟು ವರ್ಷದಿಂದ ಹಬ್ಬ ನೋಡ್ಕೊಂತ ಬಂದರೆ ವರ್ಷದಿಂದ ವರ್ಷಕ್ಕೆ ಹಬ್ಬಗಳಲ್ಲಿ ಬದಲಾವಣೆ ಬರ್ತೈತಿ, ಹಬ್ಬನೇ ಬದಲಾಗ್ತಾ ಬರ್ತೈತಿ. ಸೊ ಈ ವರ್ಷ ಹಬ್ಬ ಹೆಂಗ್ ಆಗ್ಬೋದು ಅಂತ ನಿಮ್ ತಲೆಗೈತಿ, ಆಮೇಲೆ ಯಾವ ತರ ಆದ್ರೆ ಚೆನ್ನಾಗಿರ್ತೈತಿ ಅನ್ನೋದು ನಿಮ್ ತಲೆಗೈತಿ ತಿಳಿಸಿ. ವರ್ಷ ಹಬ್ಬ ಅಂದ್ರೆ ನಮ್ ಪ್ರಕಾರ ಏನಾಗ್ಬೇಕು ಅಂದ್ರೆ ನಿಯತ್ತಿಂದ ಹಬ್ಬ ನಡೆಯುತ್ತೆ. ಈಗ ಕೆಲವುಗಳು ಕ್ಲಿಪ್ ಹಾಕೋದೊಂದು ಮಾಡ್ತಿದ್ದಾರೆ. ಆಮೇಲೆ ಬೇರೆ ರೀತಿಯಿಂದ ಏನೇನೋ ಸೊಪ್ಪು ಬೇರೆ ಬೇರೆ ರೀತಿಯಿಂದ ಹಾಕಿ ಹಬ್ಬನ ಹಿಂಸೆಯಿಂದ ಎತ್ತಿ ಬಸವಣ್ಣಿಗೆ ಹಿಂಸೆ ಕೊಡ್ತಿದ್ದಾರೆ. ಆ ಬಸವಣ್ಣ ಏನಪ್ಪಾ ಅಂದ್ರೆ ಅದ್ರ ಪ್ರತಿಭೆ ಏನಿದೆ ಅದಾಗೆ ತೋರಿಸ್ಬೇಕು, ಜನದಿಂದ ತೋರ್ಸೋದಲ್ಲ. ಅದ್ರದ್ದು ಏನ್ ಆ ಶಕ್ತಿ ಏನಿದೆ ಜನದಿಂದ ತೋರಿಸ್ಬೇಕು. ಇವಾಗಿನ ಹಬ್ಬ ಹೆಂಗ್ ನಡೀತಿದೆ ಅಂದ್ರೆ, ಜನಗಳು ಬಸವಣ್ಣಿಗೆ ಏನ್ ಬೇಕಾರನ್ನೆಲ್ಲ ಮಾಡಿ ಇಂಜೆಕ್ಷನ್ ಇಂದ ಏನೇನೋ ಮಾಡಿ ಹಬ್ಬ ಮಾಡ್ಸಕತ್ತಾರೆ. ಮುಂದೆ ತೊಂದ್ರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಆ ಬಸವಣ್ಣಿಗೆ ಅನ್ಭವಿಸ್ತಕ್ಕಂಥ ನೋವು ಮುಂದುವರಿ ಅನ್ಭವಿಸ್ತಾರೆ. ಆ ಕರ್ಮ ಅನ್ನೋದ್ ಬಿಡಲ್ಲ ಬಸವಣ್ಣನ ವಿಚಾರ. ಅಂದ್ರೆ ನ್ಯಾಚುರಲ್ ಆಗಿ ಹೋರಿ ಏನ್ ಹಬ್ಬ ಮಾಡ್ತೀವಿ ಅದನ್ನ ಮಾಡಕ್ ಬಿಟ್ಬಿಡ್ಬೇಕು. ಅದು ಬಿಟ್ಟು ನಮಗ್ ಬೇಕಾದಂಗ ಅದ ಹಬ್ಬ ಮಾಡ್ಲಿ ಅಂತ ಹೇಳಿ ನೀವು ಇವುದೇ ಕ್ಲಿಪ್ ಹಾಕಿದೆ ಇಷ್ಟ ಆಗಲ್ಲ. ಇವರೆಲ್ಲ ಯಾರಣ್ಣ? ಇವರೆಲ್ಲ ಪ್ರೀತಿ ಅಭಿಮಾನಿಗಳ ಸಾಮ್ರಾಜ್ಯನ. ಇವ್ರು ನಮ್ಮೆಲ್ಲ ನಮ್ ಕೊಪ್ಪತ್ಕೆರೆ ಹುಡುಗರೆ, ನಿಮ್ಮ ಕೊಪ್ಪತ್ಕೆರೆ ಹುಡುಗರು ಇವರೆಲ್ಲ. ಕೊಪ್ಪತ್ಕೆರೆ ಹುಡುಗರೇನ. ಇವ್ರು ಬಸವ ಅಂತ ಹೇಳಿ, ಮನೋಜ್ ಅಂತ. ಇವರಿಬ್ರು ನಮ್ ಊರಿಗೆ ಪೂರ್ತಿ ಸಪೋರ್ಟ್. ಇವರೇ ಹೊರಗೆ ವಾಕ್ ಇಟ್ಕೊಂಡ್ ಹೋಗೋದಾಗ್ಲಿ, ಮೇವ್ ಹಾಕೋದಾಗ್ಲಿ, ಕೂಸೇರೋದಾಗ್ಲಿ, ಅವ್ರ ಮನೆ ಕೆಲಸ ಬಿಟ್ಟು ಬಂದು ಇಬ್ರು ಕೆಲಸ ಮಾಡ್ತಾರಣ್ಣ ಆ ರೇಂಜಿಗೆ. ಇನ್ನು ಹಿತ್ತಲದಲ್ಲಿ ವಾಲ್ಮೀಕಿ ನಂದಿ ಹುಡುಗರು, ಆಮೇಲೆ ಭೀಮ್ ಸರ್ದಾರ್ ಹುಡುಗರು, ಈ ಹುಡುಗರು ಪೂರ್ತಿ ಸಪೋರ್ಟ್ ಅಣ್ಣ. ಈ ಹೋರಿಗೆ ಒಂದು ಊರ್ ಬೇಕು ಅಲ್ಲಿಂದ ಒಂದು 5-6 ಕಿಲೋಮೀಟರ್ ದೂರದಿಂದ ಹುಡ್ಕೊಂಡು ಹಾಕ್ತಾರೆ. ಅಷ್ಟು ಅಭಿಮಾನ. ಹೋರಿ ಎಲ್ಲಾರ ಹೋಗ್ಬೇಕು ಅಂದ್ರೆ ನಮ್ಗಿಂತ ಮುಂಚೆ ಅವ್ರು ಮುಂದಿರ್ತಾರೆ. ಅಷ್ಟು ಪ್ರೀತಿ ಅಭಿಮಾನ ಸಾಮ್ರಾಜ್ಯ. ಅಷ್ಟೊಂದು ಜನನ ಪ್ರೀತಿ ಅಭಿಮಾನ ಪೂರ್ತಿ ಸಪೋರ್ಟ್ ಅಂದ್ರೆ ಮಣಿಕಂಠ, ಮಲೆನಳ್ಳಿ ಮಣಿಕಂಠ ಹೋರಿ ಮಾಲೀಕರು, ಚಿಕ್ಕೊಂಟೇರ್ ಹಾಕಿ ಮತ್ತೆ ಎಕ್ಸ್ಎಂಎಲ್ ಮಾಲೀಕರು, ಆಮೇಲೆ ಮತ್ತೆ ಕಾಳಿ ಎಕ್ಸ್ಪ್ರೆಸ್ ಮಾಲೀಕರು ತಿಳುವಳ್ಳಿ, ಜಮೀನ್ದಾರ್ ಹೋರಿ ಮಾಲೀಕರು ತಿಳುವಳ್ಳಿಯರು, ಮತ್ತೆ ಯಲವಳ್ಳಿ ಕ್ರಾಂತಿವೀರ ಹೋರಿ ಮಾಲೀಕರು, ಆಮೇಲೆ ಪವರ್ ಅವರು ಭಾರಿ ಪ್ರೀತಿ ಅಭಿಮಾನ, ಭಾರಿ ಸಪೋರ್ಟ್ ಮಾಡ್ತಾರೆ. ನಾವು ಅಂದ್ರೆ ಬರ್ಜಿ ಪವರ್ ಭಾರಿ ಆಸೆ ನಮ್ಮ ಹೋರಿ ಕಂಡ್ರೆ. ನಾವ್ ಯಾವ ರೀತಿ ನಾವೆಲ್ಲಿ ಹಬ್ಬ ಮಾಡಿದ್ರು ಬೆಂಗಳೂರಿಂದ ಹಬ್ಬ ಮಾಡೋಕೆ. ಚಿನ್ಮುಳಗಿಂದ ಹಸುರರು, ಆಮೇಲೆ ಡಾಲಿ ಅಂತ ಹೋರಿ ಕಟ್ಟಿದ್ದಾರೆ, ಅವರು ಅಷ್ಟೇ. ಎಲ್ಲಾ ರೀತಿಯ ಅಭಿಮಾನ. ಆಮೇಲೆ ಪ್ರೀತಿ ನಮಗೆ ಯಲವಳ್ಳಿ ಹಬ್ಬದಲ್ಲಿ ಕಾಳಿಪುತ್ರನ ಕೊಟ್ಟು ಮೇನ್ ಹೆಸರು ಬರಕ್ಕೆ ಮೇನ್ ಕಾರಣನೇ ವಾಸನ ಬ್ರಹ್ಮ, ಹೈ ಸ್ಪೀಡ್ ವಾಸನ ಬ್ರಹ್ಮ ಕರ್ಪೇಶನ್ ಅವರು ಭಾರಿ ಸಪೋರ್ಟ್ ಅಣ್ಣ. ಮತ್ತೆ ಬ್ರಹ್ಮದವರು ಪೂರ್ತಿ ಸಪೋರ್ಟ್ ಇದೆ ನಮಗೆ. ಅದೇ ರೀತಿಯಾಗಿ ಇದೇ ಮಲ್ಲಾಪುರ ಹಬ್ಬದಾಗೆ ಹಬ್ಬಕ್ಕೆ ಹೋಗಿದ್ದೀರ. ಅಲ್ಲಿ ಮಾದಾಪುರ ಹಬ್ಬಕ್ಕೆ ಹೋದಾಗ ಹೋಗಿ ಗೇಟ್ ಹಾಕ್ಬಿಟ್ಟು ಬಿಡೋ ಟೈಮಲ್ಲಿ ಗೇಟ್ ಹಾಕ್ಬಿಟ್ಟು ಗಿಡಕ್ಕೆ ಬಿಟ್ಟು ಹೋಗಿ. ಇನ್ನು ಆ ಕಡೆ ಗಿಳಲ್ಗುಂಡಿ ಸೈಡ್ ಹುಡುಗರು ಒಂದ್ 30 ಜನ ಪೂರ್ತಿ ಸಪೋರ್ಟ್ ಅಣ್ಣ. ನಾವ್ ಮನೆಗ್ ಬಂದ್ರು ಅವರೇ ಹೋರಿ ಹುಡುಕಿ ಅವರೇ ಕಟ್ಟಿ ಬಲಿ ಹಾಕಿ ಕಟ್ಟಿದ್ರಣ್ಣ. ಅಷ್ಟು ಅಭಿಮಾನ ಅವ್ರ ಕಂಡ್ರೆ. ಹೋರಿ ಮಾರ್ತೀನಿ ಅಂದ್ರು ಅವ್ರು ನಮ್ಮ ಹತ್ರ ಜಗಳ ಮಾಡೋದು ಮಾತಾಡೋದು ಬಿಡ್ತೀನಿ ಆ ರೀತಿ ಮಾಡ್ತಾರ. ನಮಗಿಂತ ಅವರಿಗೆ ಪ್ರೀತಿ ಜಾಸ್ತಿ. ಅವರಿಗೋಸ್ಕರನೇ ಹೋರಿ ಕಟ್ಟಿರೋದಣ್ಣ. ಇದನ್ನ ಕೊಟ್ಟೆ ಬಹಳ ಆಗಿರುತ್ತೆ ಬೇಜಾರಾಗಿ. ಆ ಗಿಡಕ್ ಬಿತ್ತು ಅನ್ನೋ ಬೇಜಾರಿಗೆ ಕೊಡ್ಬೇಕು ಅನ್ನೋದು ಆಸೆ ಆಗಿತ್ತು. ಅವರಿಗೋಸ್ಕರನೇ ಹೋರಿ ತಂದು ಕಟ್ಟಿ ಹಬ್ಬ ಮಾಡ್ಬೇಕು ಅನ್ನೋದು ಐತೆ. ಇವರು ಇತ್ಲದ ಭೀಮ್ ಸರ್ದಾರ ಹೋರಿ ಮಾಲೀಕರು ಸಿದ್ದು ಅಂತ ಹೇಳಿ. ನಮ್ಮ ಕೊಪ್ಪತ್ಕೆರೆ ನಮ್ಮ ಕಾಳಿಪುತ್ರ ಉಚ್ಚ ಅಭಿಮಾನಿ ಬಸವ ಅಂತ ಹೇಳಿ. ಅದೇ ರೀತಿಯಾಗಿ ಮತ್ತೆ ಭೀಮ್ ಸರ್ದಾರ್ ಅವರು ಹೋರಿ ಮಾಲೀಕರೇ ಇತ್ಲದರ ಪವನ ಅಂತ ಹೇಳಿ. ಕಾಳಿಪುತ್ರ ಹುಚ್ಚು ಅಭಿಮಾನಿ, ಕೆಟ್ಟ ಅಭಿಮಾನಿ ಎಷ್ಟು ಹೇಳಿದ್ರು ಸಾಲದು ಮನೋಜ್ ಅಂತ ಹೇಳಿ ಭಾರಿ ಅಭಿಮಾನಿ ಅವರು. ಈಗ ನಿಮ್ದಂತೂ ಹೋರಿ ಐತಿ, ನಿಮ್ ಹೋರಿಗೆ ಅಭಿಮಾನಿಗಳು ಅದಾರ. ನಿಮ್ಮ ಹೋರಿಕಿನ ನಿಮ್ ಹೋರಿ ಬಿಟ್ಟು ಮತ್ತೆ ಅದರ ಹೋರಿಗಳಿಗೆ ನೀವು ಇಷ್ಟ ಆದಂತ ಹೋರಿ, ನೀವು ಅಭಿಮಾನಿಗಳು ಆದಂತ ಹೋರಿ ಏನಾರ ಅದಾವ? ನಾವು ಒಂದು 7 ವರ್ಷದಿಂದ ಹುಚ್ಚು ಅಭಿಮಾನಿ ಅಂದ್ರಣ ಕಲ್ಮನೆ ಕೊಲೆಗಾರ. ಹಾಗಾಗಿ ರೆಡಿ ಆಗೈತೆ. ನಾ ಜೀವಕ್ಕೆ ಜೀವ ಆದ್ರು ಯಾರೇನಂದ್ರು ಕೆಟ್ಟ ಅಭಿಮಾನಿ ಹೋರಿ ಕಂಡ್ರೆ. ನನಗೆ ಅದು ಹಿಡಿದ್ರು ಹಬ್ಬ ನಿಲ್ಸಿದ್ರು ಸಾಯೋ ತನಕ ನಾವ್ ಇರೋ ತನಕ ಕೆಟ್ಟ ಅಭಿಮಾನಿನೇ ಅಣ್ಣ. ನಾವ್ ಸತ್ರ ಅದ್ರ ಅಭಿಮಾನಿನೇ ನಾವು.
ಅದ ಆಕ್ಷನ್ ಆಗ್ತದೆ. ಮತ್ತೆ ಪಿಪಿಗೆ ಯಾವ್ದಾದ್ರು ಫೇವ್ರೇಟ್? ಪಿಪಿ ಅಂದ್ರೆ ಕರ್ಜಿಗೆ ಪವರ್ ಬಾರಿ ಇಷ್ಟ. ಕರ್ಜಿಗೆ ಪವರ್ ಆಮೇಲೆ ಮೇನ್ ಇನ್ನು ಅಂದ್ರೆ ಮಣಿಕಂಠ, ಮಲೆನಾಡಿ ಮಣಿಕಂಠ. ಓಕೆ, ಮತ್ತೇನಾರು ಹೇಳಕ್ ಇಷ್ಟಪಡ್ತೀರಾ ನೀವು? ಹೌದಾ? ಓಕೆ, ಹೋರಿ ತುಂಬಾ ಚೆನ್ನಾಗಿ ಸಾಕಿದಿರಾ. ನೋಡಿ ತುಂಬಾ ಖುಷಿ ಆಯ್ತು, ನಿಮ್ ಮಾತು ಕೇಳಿದ್ರು ತುಂಬಾ ಖುಷಿ ಆಯ್ತು. ಇಲ್ಲಿಗೆ ಬಂದಿದ್ದಕ್ಕೆ ಏನೋ ಅಚಾನಕ್ ಆಗಿ ನಮ್ಗೆ ಈ ತರ ಐತೆ ಅಂತ ಒಂದು ಸುದ್ದಿ ಸಿಕ್ತು, ಮಾಡಿದ್ವಿ. ಧನ್ಯವಾದಗಳು. ಇನ್ನೂ 100 ಕಾಲ ಇದೇ ತರ ಸುಖವಾಗಿ ಚಂದ ಮಾಡಿ ಹಬ್ಬ ಮಾಡ್ಕೊಂತ ಸಿಗೋಣ.